Welcome. I am Vagdevi. The cards are ready to reveal your future. Let us begin this journey together. ಬರೀ ಮಿಸ್ಟರಿ ಬ್ಲ್ಯಾಕ್ ರೋಸ್ ಏನ್ ಹೇಳುತ್ತೆ ನಿಮ್ ಬಗ್ಗೆ ನೋಡೋಣ. ಸದ್ಯಕ್ಕೆ ಒಂದಷ್ಟು ಲೀಗಲ್ ವಿಚಾರಗಳ ಬಗ್ಗೆ ಹೋರಾಡ್ತಿದ್ದೀರಾ, ಅದಕ್ಕೆ ನ್ಯಾಯ ಸಿಗುವಂತ ಸಾಧ್ಯತೆಗಳು ಇದೆ. ಮೇ ಬಿ ಡೈವೋರ್ಸ್ ಇರಬಹುದು, ಕೋರ್ಟ್ಗೆ ಹೋಗುವಂತ ಪರಿಸ್ಥಿತಿ ಬರಬಹುದು, ಲೀಗಲ್ ಪೇಪರ್ ಇಶ್ಯೂ ಇರಬಹುದು, ಲೀಗಲ್ ಮ್ಯಾಟರ್ ಇರಬಹುದು, ಆಗುತ್ತೆ ಅನ್ನುವಂಥದ್ದು ಇದೆ. ಸೋಷಿಯಲ್ ಮೀಡಿಯಲ್ಲಿ ನಿಮ್ಮನ್ನ ತುಂಬಾ ಅಬ್ಸರ್ವ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಕೂಡ ಬರೀ ಸೋಷಿಯಲ್ ಮೀಡಿಯಾ ನೋಡ್ಕೊಂಡೆ ಸಮಯ ಕಳೆದು ಬಿಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ರಿಸ್ಕ್ ಇದೆ, ಹುಷಾರಾಗಿ ಇರಿ. ನಿಮ್ಮನ್ನ ಇಟ್ಕೊಂಡು ಯಾರೋ ಗ್ಯಾಂಬ್ಲಿಂಗ್ ಮಾಡುವಂಥದ್ದು ಅಥವಾ ಒಂದಷ್ಟು ಜೂಜಾಡ್ತಾ ಇದ್ದಾರೆ, ನಿಮ್ಮ ಆಲೋಚನೆಗಳನ್ನ ಅವರು ಕಸಿತಾ ಇದ್ದಾರೆ, ಕಿತ್ಕೊಳ್ತಿದ್ದಾರೆ. ಸೊ ನಿಮ್ಮನ್ನ ಇಲ್ಲ ಅನ್ಸುವಂತ ಪ್ರೊಸೆಸ್ ಅಲ್ಲಿ ಅವರು ತುಂಬಾ ಮುಂದುವರೆದು ಬಿಟ್ಟಿದ್ದಾರೆ ಶತ್ರುಗಳು ಅನ್ನುವಂಥದ್ದು ಇದೆ. ಸೊ ಕಮ್ ಬ್ಯಾಕ್. ಒಂದಷ್ಟು ರಿಸ್ಕ್ ಇದೆ, ರಿಸ್ಕ್ ತಗೊಂಡು ಆದಷ್ಟು ಬೇಗ ನಿಮ್ಮನ್ನ ನೀವು ವಾಪಸ್ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಮಾಹಿತಿಗಳನ್ನ ಯಾರು ಕಿತ್ಕೊಳ್ತಿದ್ದಾರೆ ಅವ್ರ ಬಗ್ಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ, ಪ್ರೀತಿ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಅನ್ಕಂಡೀಷನಲ್ ಲವ್ ಕೂಡ ಬರಬಹುದು ಅನ್ನುವಂಥದ್ದು ಇದೆ. ಸೊ ಗಟ್ಟಿಯಾದಂಥ ನಿರ್ಧಾರ ತಗೊಂಡ್ರೆ ಎಲ್ಲವೂ ಕೂಡ ಗ್ರಿಪ್ಪಿಗೆ ಸಿಗತ್ತೆ, ಇಲ್ಲ ಅಂದ್ರೆ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಸದ್ಯಕ್ಕೆ ಸಿಂಗಲ್ ಆಗಿರೋರು ತುಂಬಾ ಖುಷಿಯಾಗಿ ಇರುವಂತಹ ಸಾಧ್ಯತೆ ಇದೆ. ಸೊ ಯಾರೋ ಡೇಟಿಗೆ ಹೋಗುವಂಥದ್ದು ಕೂಡ ಇದೆ. ಸೊ ಎಲ್ಲ ರೀತಿಯ ಬಂಧನಗಳನ್ನ ಕಳ್ಕೊಂಡು ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಯಾರಿಗೋ ಪ್ರಾಣಕ್ಕೆ ತೊಂದರೆ ಮಾಡಿದ್ದಾರೆ ಸಿಂಗಲ್ ಆಗಿರೋ ವುಮೆನ್ ಮೇಲೆ. ಸೊ ಹುಷಾರಾಗಿ ಇರಿ. ಜಾಸ್ತಿ ನೋವು ತಿಂದು ಸಾಕಾಯ್ತು ನನ್ಗೆ, ನಾನು ಇವಾಗ ಎಂಡ್ ಮಾಡ್ಕೊಳ್ತೀನಿ ಅನ್ನೋ ಮೂರ್ಖ ನಿರ್ಧಾರ ಎಲ್ಲ ತಗೊಳ್ಬೇಡಿ. ಸೊ ಜೀವನ ತುಂಬಾ ದೊಡ್ಡದಾಗಿದೆ. ಸೊ ವಸುದೈವ ಕುಟುಂಬ ಕೂಡ ದೊಡ್ಡದಾಗಿದೆ. ವಾಗ್ದೇವಿ ಕುಟುಂಬದಲ್ಲಿರೋರೆಲ್ಲರೂ ನಿಮ್ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಸೊ ಏನು ತಲೆಗೆಡ್ಸ್ಕೊಳ್ಬೇಡಿ. ಸೊ ನಿಮ್ಗೆ ಯಾರ ಕೈಲೂ ಹಂಚ್ಕೊಳಕ್ಕಾಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಯಾರಾದ್ರೂ ಒಬ್ರು ಸಾಂತ್ವನ ಕೊಟ್ಟೆ ಕೊಡ್ತಾರೆ ನಿಮ್ಗೆ, ಆಯ್ತಾ? ಸೊ ಎಸ್, ಗಾರ್ಡೆಡ್ ಇದ್ದೀರಾ, ಪ್ರೊಟೆಕ್ಷನ್ ಇದೆ ನಿಮ್ಗೆ, ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಸೊ ನೋವಿಂದ ಹೊರಗೆ ಬನ್ನಿ. ಓಕೆ, ಪ್ರಪೋಸಲ್ ಬರುವಂತ ಸಾಧ್ಯತೆ ಇದೆ, ಹೊಸ ಪ್ರಪೋಸಲ್ ಬರುತ್ತೆ, ಯೋಚನೆ ಮಾಡಬೇಡಿ. ಕೆಲವ್ರಿಗೆ ಹಳೆ ಪ್ರಪೋಸಲ್ ಕೂಡ ಬರಬಹುದು. ನೆಕ್ಸ್ಟ್ ಲೆವೆಲ್ ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ. ರಿವೆಂಜ್ ತಗೊಳಕ್ಕೆ ಸಾಕಷ್ಟು ಅವಕಾಶ ಇದೆ, ಯಾಕೆ ನೀವು ರಿವೆಂಜ್ ತಗೊಳ್ಳೋದಿಲ್ಲ ಅನ್ನುವಂಥದ್ದು ಇದೆ. ಸೊ ರಿವೆಂಜ್ ತಗೊಳಕ್ಕೆ ಅಂದ್ರೆ ಕೆಟ್ಟ ರೀತಿಲಲ್ಲ, ಬಾಳಿ ಬದುಕಿ ತೋರಿಸಿ ಅನ್ನುವಂಥದ್ದು ಇದೆ. ಇಲ್ಲೊಂದು ಸಾಕಷ್ಟು ಗುಡ್ ನ್ಯೂಸ್ ಇದೆ, ನೆಗೆಟಿವಿಟಿ ಮೇಲೆ ಪಾಸಿಟಿವಿಟಿ ರಿವೆಂಜ್ ತಗೊಳುತ್ತೆ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಲ್ವಾ, ಖುಷಿಯಾಗಿರಿ. ನಿಮ್ಮ ಈಗೋ ನಿಮ್ಗೆ ಒಳ್ಳೇದ್ ಮಾಡೋ ತರ ಇರ್ಬೇಕು, ನಿಮ್ಮನ್ನ ತೊಂದ್ರೆ ಮಾಡೋ ತರ ನಿಮ್ಮ ಈಗೋ ಇರಬಾರ್ದು. ಸೊ ಹಾಗಾಗಿ ಏನೇ ಒಂದು ಕೋಪ ಇದ್ರು ಅಥವಾ ಬೇರೆ ರೀತಿಲಿ ಏನೇ ಇದ್ರು ಕೂಡ ನೀವು ಒಂದು ಒಳ್ಳೆ ರೀತಿಲಿ ನಿಮ್ಮ ಈಗೋನ ಇಟ್ಕೊಳ್ಳಿ ಅನ್ನುವಂಥದ್ದು. ಸೊ ಡೆಫಿನೆಟ್ಲಿ ಡೇಟಿಂಗ್ ಮಾಡ್ತೀರಾ, ಆಗ್ಲೇ ಹೇಳ್ದಂಗೆ ಒನ್ ನೈಟ್ ಔಟಿಂಗ್ ಕೂಡ ಹೋಗ್ಬೋದು. ಸೊ ಡೆಫಿನೆಟ್ಲಿ ಕೆಲವರು ವಿಚ್ ಕ್ರಾಫ್ಟ್ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಅಥವಾ ಡೇಟಿಂಗ್ ವಿಚಾರದಲ್ಲಿ ಸಮಸ್ಯೆ ಆಗಿದೆ ಅನ್ನುವಂಥದ್ದು. ಓಕೆ, ಟಾಕ್ಸಿಕ್ ಸಿನಿಮಾಗೂ ಕೂಡ ನೆಗೆಟಿವಿಟಿ ಆಗಿದೆ ಅನ್ನುವಂಥದ್ದು ಇದೆ. ಈ ಟಾಕ್ಸಿಕ್ ಬಂದಿದೆ. ಅನ್ಹೆಲ್ದಿ ರಿಲೇಶನ್ಶಿಪ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಸೊ ಗೋಸ್ಟಿಂಗ್ ಎನರ್ಜಿ ಕೂಡ ಮಾಡಿದ್ದಾರೆ. ಕೆಲವರು ನಿಮ್ ಜೊತೆ ನೈಟ್ ಔಟ್ ಬಂದು ಎಲ್ಲ ಡೇಟಿಂಗ್ ಎಲ್ಲ ಮುಗಿದ ಮೇಲೆ ನಿಮ್ಮನ್ನ ಬ್ಲಾಕ್ ಮಾಡುವಂತ ಸಾಧ್ಯತೆ ಇದೆ, ನೋ ಕಾಂಟ್ಯಾಕ್ಟ್ ಬರುವಂತ ಸಾಧ್ಯತೆ ಇದೆ. ಸೊ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ಸಿಂಗಲ್ ಆಗಿದ್ದೀರಾ ಅಥವಾ ಯಾರೋ ತುಂಬಾ ಮೈಂಡ್ ವಾಶ್ ಮಾಡಿದ್ರು ಅಥವಾ ಏನೋ ಒಂದಷ್ಟು ವಿಚಾರಗಳನ್ನ ಟೆಂಪ್ಟ್ ಮಾಡ್ತು ಅನ್ನೋ ಕಾರಣಕ್ಕೆ
ಹೋಗ್ಬೇಡಿ. ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಒಂದ್ಸತಿ ಅವರು ಎಂಜಾಯ್ ಮಾಡಿದ್ಮೇಲೆ ಅವರು ನಿಮ್ಮನ್ನ ಅವಾಯ್ಡ್ ಮಾಡ್ತಾರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್‌ಗೆ ಬರ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮನ್ನ ಬಿಟ್ಬಿಡ್ತಾರೆ ಅನ್ನುವಂಥದ್ದು ಇದೆ. ಸುನಾಮಿ ಬರುವಂತ ಸಾಧ್ಯತೆ ಇದೆ. ಸಮುದ್ರದ ಅಲೆಗಳು ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಜೀವನದ ಸಮತೋಲನನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಮ್ಯೂಸಿಕ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ರಿಸ್ಕಿ ರಿಲೇಶನ್‌ಶಿಪ್ ಇದೆ. ರಿಸ್ಕ್ ಇದೆ ಈ ರಿಲೇಶನ್‌ಶಿಪ್ ಅಲ್ಲಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಎಕ್ಸ್‌ಟ್ರೀಮ್ ಲೆವೆಲ್ ಅಲ್ಲಿ ಸಮಸ್ಯೆಗಳು ಆಗಬಹುದು ಅಂತ ಇದೆ. ಸೊ ಒಂದು ಭ್ರಮೆಯಿಂದ ಹೊರಗೆ ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ನೀವು ಹುಡುಕ್ತಾ ಇರುವಂಥ ಪ್ರಶ್ನೆಗಳಿಗೆ ಉತ್ತರಗಳೆಲ್ಲ ಸಿಗಬೇಕು ಅಂದ್ರೆ ಮೊದಲು ಕಣ್ಣಿಗೆ ಕಟ್ಟಿರುವಂಥ ಬಟ್ಟೆ ತೆಗಿಬೇಕು. ಸೊ ಸತ್ಯನ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನನ ಪಡಿ. ಆಗ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಸೋಲ್ಮೇಟ್ ಯಾರು ಅಥವಾ ಡ್ರಾಮಾ ಮಾಡ್ತಾ ಇರೋರು ಯಾರು, ಇದ್ರ ಬಗ್ಗೆ ಒಂಚೂರು ಹೆಚ್ಚು ತಿಳ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ಪಾಸ್ಟ್ ಎನರ್ಜಿಯಿಂದ ಹೊರಗೆ ಬಂದ್ರೆ ಬೆಟರ್ ಆಗ್ತೀರಾ, ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗ್ಲಿ. ಸೊ ಫೈನಲ್ ಆಗಿ ಒಂದು ಕ್ರಾಸ್ ರೋಡ್ ಅಲ್ಲಿ ಯಾವ ನಿರ್ಧಾರ ತಗೊಳ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬನ್ನಿ. ಯಾವ ಕಡೆ ಹೋಗಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ಲಿ. ಫೈನಲಿ ಬೇಡದಿರೋ ವ್ಯಕ್ತಿಗಳಿಂದ ಬ್ರೇಕಪ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಮತ್ತೆ ಹಿಂದೆ ಆಗಿದ್ರ ಬಗ್ಗೆ ತಿರುಗಿ ನೋಡಬೇಡಿ. ನಡಿಬೇಕು, ಜೀವನದಲ್ಲಿ ಮುಂದುವರಿಬೇಕು, ಆ ಕಡೆ ಗಮನನ ಕೊಡಿ. ಟ್ರಿಗರ್ ಎನರ್ಜಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಒಳ್ಳೆದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. The Sri Vagdevi Tarot channel is so glad to see you again. Thank you for watching our tarot card readings today.